ರೇಣುಕಾಸ್ವಾಮಿಯ ಕೊಲೆ ಡಿ ಗ್ಯಾಂಗ್ನಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದರ್ಶನನ್ನ ಮತ್ತೆ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ಒಂದಷ್ಟು ರೋಚಕ ವಿಚಾರಗಳು ತೆರೆದುಕೊಳ್ತಾ ಹೋಗುತ್ತೆ. ಯಾವೆಲ್ಲ ಕಾರಣ ಹೇಳಿ ಹಾಗಾದ್ರೆ ದರ್ಶನ್ನ ಮತ್ತೆ ಕಸ್ಟಡಿಗೆ ಪಡೆದ್ರು, ಮೂರನೇ ಬಾರಿ ಕಸ್ಟಡಿಗೆ ಪಡೆದಿದ್ದು ಯಾಕೆ ಅನ್ನೋ ಮಾಹಿತಿ, ರಿಮಾಂಡ್ ಅರ್ಜಿಯಲ್ಲಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ. 16 ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ದರ್ಶನ್ ಸೇರಿ 4 ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೋಸ್ಕರ ಯಾವುದು ಆ ಅಂಶಗಳು, ಅರ್ಜಿಯಲ್ಲಿ ಏನಿದೆ ಹಾಗಾದ್ರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ದರ್ಶನ್ ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಹೆಡ್. ಅದೇ ಒಂದು ಅಡಿಯಲ್ಲಿ ಅವ್ರು ಕೇಳೋದು ಏನು ಅಂದರೆ, ದರ್ಶನ್ ಸೇರಿ A9, A10 ಮತ್ತು A14 ಆರೋಪಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಕೇಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮರೆಮಾಚ್ತಾ ಇದ್ದು ಅವರ ಬಾಯಿ ಬಿಡಿಸಬೇಕಾಗಿದೆ, ಹಾಗಾಗಿ ಅವರನ್ನು ನಾವು ವಶಕ್ಕೆ ಪಡಿಬೇಕು ಅನ್ನೋದು. ಇನ್ನು ಎರಡನೇದಾಗಿ ನಿನ್ನೆ ದರ್ಶನ್ ಮನೆಯಲ್ಲಿ ಮತ್ತೆ 37,40,000 ರೂಪಾಯಿ ನಗದು ಹಣವನ್ನು ವಶಕ್ಕೆ ಪಡೆಯಲಾಗಿದೆ. ದರ್ಶನ್ ತನ್ನ ಹೆಂಡತಿಗೆ ನೀಡಿದ್ದಂತಹ 3 ಲಕ್ಷ ರೂಪಾಯಿ ಕೂಡ ವಶಕ್ಕೆ ಪಡೆಯಲಾಗಿದೆ. ವಶದಲ್ಲಿರುವಂತಹ ಹಣದ ಮೂಲದ ಬಗ್ಗೆ A2 ಆರೋಪಿ ದರ್ಶನ್ ಮಾಹಿತಿ ಬಾಕಿ ಇದೆ. ಸೊ ಈ ನಿಟ್ಟಿನಲ್ಲಿ ನಾವಿನ್ನೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿಲ್ಲ, ಹಾಗಾಗಿ ದರ್ಶನನ್ನ ವಶಕ್ಕೆ ಪಡಿಬೇಕು ಅನ್ನುವಂಥದ್ದು ಇವರ ವಾದ. ಇನ್ನೊಂದು, ಕುಕೃತ್ಯದ ನಂತರ ಆರೋಪಿ ದರ್ಶನ್ ಹಲವು ವ್ಯಕ್ತಿಗಳ ಸಂಪರ್ಕ ಮಾಡಿದ್ದಾರಂತೆ. ಈ ವ್ಯಕ್ತಿಗಳ ಸಂಪರ್ಕದ ಉದ್ದೇಶ ಮತ್ತು ಕಾರಣದ ಬಗ್ಗೆ ವಿಚಾರಣೆ ಮಾಡಬೇಕು, ಇದರ ಅಗತ್ಯ ಇದೆ, ಹಾಗಾಗಿ ನಾವು ಕಸ್ಟಡಿಗೆ ಪಡಿತಾ ಇದ್ದೀವಿ ಅನ್ನೋದು. ಇನ್ನು ಪ್ರಕರಣದ A14 ಆರೋಪಿ ಪ್ರದೋಷ್ ಸಾಕ್ಷ್ಯ ನಾಶ ಮಾಡುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಹಾಗಾಗಿ ಈ ಪ್ರದೋಷ್ ತನಿಖೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಸೊ ಪ್ರಕರಣದ A14 ಆರೋಪಿ ಆಗಿರೋ ಪ್ರದೋಷ್ ಸಾಕ್ಷ್ಯ ನಾಶ ಮಾಡುವಲ್ಲಿ ಪಾತ್ರ ವಹಿಸಿದ್ದಾನೆ, ಆದರೆ ನಮ್ಮ ತನಿಖೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಮಾಹಿತಿಯನ್ನು ಮರೆಮಾಚ್ತಾ ಇದ್ದಾನೆ ಅನ್ನುವಂತಹ ಕಾರಣ. ಇನ್ನು ಮತ್ತೊಂದು, ಪ್ರದೋಷ್ ಮತ್ತೊಬ್ಬ ಆಸಾಮಿಯನ್ನು ಕೂಡ ಕೃತ್ಯದ ಸ್ಥಳಕ್ಕೆ ಕರೆದಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಸೊ ಯಾರು ಆ ಒಂದು ಆಸಾಮಿ ಹಾಗಾದರೆ ಅದನ್ನು ಕೂಡ ನಾವು ತನಿಖೆ ಮಾಡಬೇಕಾಗಿದೆ ಅನ್ನೋದು. ಇನ್ನು ಪ್ರಕರಣದ A10 ಆರೋಪಿ ಮೊಬೈಲ್ ಫೋನ್ನಲ್ಲಿ ಮುಖ್ಯವಾದ ಸಾಕ್ಷಿ ದೊರೆತಿದೆ. ಸೊ ಏನದು ಮುಖ್ಯವಾದ ಸಾಕ್ಷಿ? ಆ ಸಾಕ್ಷಿಯನ್ನು, ಮೊಬೈಲ್ಗೆ ಸಾಕ್ಷ್ಯ ಕಳಿಸಿದ ವ್ಯಕ್ತಿಯ ವಿಚಾರಣೆ ಅಗತ್ಯ ಇದೆ, ಹಾಗಾಗಿ ನಾವು ವಶಕ್ಕೆ ಪಡಿತಾ ಇದ್ದೀವಿ ಅನ್ನೋದು. ಇನ್ನು ಮತ್ತೊಂದು ಏನಪ್ಪ ಅಂದರೆ, ಶೆಡ್ ಕಾರ್ಮಿಕರಿಗೆ ಹಲವರಿಂದ ಸಾಕ್ಷ್ಯ ನುಡಿಬಾರ್ದು ಅಂತೇಳಿ ಹಣದ ಆಮಿಷವನ್ನು ಕೂಡ ಒಡ್ಡಿದ್ದಾರಂತೆ. ಹಾಗಾದರೆ ಆಮಿಷಗಳನ್ನು ಒಡ್ಡಿರುವಂತಹ ವ್ಯಕ್ತಿಗಳು ಯಾರು? ಆರೋಪಿಗಳ ಜೊತೆಗಿನ ಸಂಪರ್ಕದ ಮಾಹಿತಿ ಬಾಕಿ ಇದೆ, ಹಾಗಾಗಿ ನಾವು ಕಸ್ಟಡಿಗೆ ಬೇಕು ಅನ್ನೋದು. ಮತ್ತೊಂದು ಅಂಶ, ಪ್ರಕರಣದಲ್ಲಿ 2ನೇ ಆರೋಪಿ ದರ್ಶನ್ ಬಚಾವಾಗೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಹಾಗಾಗಿ ಕೇಸನ್ನು ಮುಚ್ಚಿ ಹಾಕೋದಕ್ಕೆ A10 ಮತ್ತು A13 ಆರೋಪಿಗಳು ವ್ಯವಹಾರ ಮಾಡಿದ್ದಾರೆ ಅನ್ನೋದು. A16 ಆರೋಪಿಗೆ 5 ಲಕ್ಷ ರೂಪಾಯಿ ಹಣ ನೀಡಿದ್ದು ಕೂಡ ಪತ್ತೆಯಾಗಿದೆ. ಇದೆಲ್ಲದರ ವಿಚಾರಣೆ ಮಾಡಬೇಕಾಗಿದೆ ನಾವು. ಈ ಕಾರಣಕ್ಕೋಸ್ಕರ ಮತ್ತೆ ಕಸ್ಟಡಿಗೆ ಕೊಡಿ 4 ದಿನ ಅಂತೇಳಿ ಕೇಳಿದ್ರು. ಈ 4 ದಿನದ ಬದಲಾಗಿ ಕೋರ್ಟ್ 2 ದಿನ ಕಸ್ಟಡಿಗೆ ತೆಗೆದುಕೊಳ್ಳಿ, ನೀವು ವಿಚಾರಣೆ ಮಾಡಿಕೊಂಡು ಬನ್ನಿ ಅನ್ನೋ ಒಂದು ಆದೇಶವನ್ನು ಕೊಟ್ಟಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.